ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆಯವರ. ಆತ್ಮೀಯರೇ, CPI ಅಂದರೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅದಕ್ಕೆ ಒಂದು 100 ವರ್ಷ ಆಯಿತು. ಆ ಸಂದರ್ಭದಲ್ಲೇ ಈ ಸಂದರ್ಭದಲ್ಲೇ ಫಂಕ್ಷನ್ ಒಂದು ಬೆಂಗಳೂರಲ್ಲಿ ಆಯಿತು. ಅದರಲ್ಲೇ ವಿಶೇಷವಾಗಿ ಆ ಸಮಾರಂಭದಲ್ಲಿ SUCI ರಾಜ್ಯ ಕಾರ್ಯದರ್ಶಿ ಉಮಾ ಅವರು, CPM ರಾಜ್ಯ ಕಾರ್ಯದರ್ಶಿ ಕೆ ಪ್ರಕಾಶ್ ಅವರು, CPI ರಾಷ್ಟ್ರೀಯ ಕಾರ್ಯದರ್ಶಿ ಪ್ರಕಾಶ್ ಬಾಬು ಅವರು, ರಾಜ್ಯಸಭೆ ಮಾಜಿ ಸದಸ್ಯ ಎಲ್ ಹನುಮಂತಯ್ಯನವರು, CPI ಮುಖಂಡ ದೀಪಕ್ ಎಂ, CPI ಮುಖಂಡ ಸಿದ್ದನಗೌಡ ಪಾಟೀಲ್ ಮುಂತಾದವರೆಲ್ಲ ಭಾಗವಹಿಸಿ ಕಮ್ಯುನಿಸಮ್ ಬಗ್ಗೆ 4 ಕಮ್ಯುನಿಸ್ಟ್ ಪಾರ್ಟಿಗಳು ಮಾರ್ಕ್ಸಿಸ್ಟ್ ಎಲ್ಲರೂ ಕೂಡಬೇಕು, ಒಂದಾಗಬೇಕು ಅನ್ನೋದು ಚಿಂತನೆ ಮಾಡ್ತಾ ಆ ಸಂದರ್ಭದಲ್ಲಿ ಕೆಲವಷ್ಟು ಮಾತು ಮಾತಾಡಿದ್ದಾರೆ. ಕಮ್ಯುನಿಸ್ಟ್ ಪಾರ್ಟಿ ಒಂದು ಬೇಡಬೇಕಾಗಿಲ್ಲ, ಇಡೀ ಕಮ್ಯುನಿಸ್ಟು ಇವತ್ತು ಯಾಕೆ ಎಲ್ಲರಿಗೂ, ಅದರಲ್ಲೂ ಭಾರತದಲ್ಲೇ ಎಲ್ಲರಿಗೂ ಬೇಡಾದ ವಸ್ತುವಾಗಿ ಹೋಗಿಬಿಡ್ತು ಅಂತ ಒಂದು ಒಳ್ಳೆಯ ಸಿದ್ಧಾಂತ ಇದ್ದಿದ್ದು. ಮಾರ್ಕ್ಸನ ವಿಚಾರಗಳು, ಎಲ್ಲರೂ ಸಮಾನವಾಗಿ ಬದುಕಬೇಕು, ಸಮತಾ ಬದುಕಿರಬೇಕು, ಮತ್ತು ಸಮತಾವಾದ ಇರೋ ಜೊತೆಗೆ ಸಮಾನತೆ ಇರೋ ಜೊತೆಗೆ ಒಳ್ಳೆಯ ಬದುಕಾಗಬೇಕು, ಎಲ್ಲರೂ ಬಡವ ಬಲ್ಯದ ಒಂದಾಗಬೇಕು ಅನ್ನುವಂಥ ಒಂದು ಒಳ್ಳೆಯ ಸಿದ್ಧಾಂತ. ಯಾಕೆ ಫೇಲ್ ಆಯಿತು? ಇಲ್ಲೇ ನಮ್ಮ BJP ಅಂತ ನೀವು ಅಂತೀರಿ ಮತೀಯವಾದಿಗಳು, ಸಂಪ್ರದಾಯವಾದಿಗಳು, ಸಮಾಜವನ್ನು ಇಬ್ಬಾಗ ಮಾಡುವಂಥವ್ರು, ಮುಸ್ಲಿಮ್ ಇರಲಿ ಹಿಂದೂ ಇರಲಿ ಯಾರಾದರೂ, ಇವರೆಲ್ಲ ಅತಿ ಒಂದು ಏನು ಧಾರ್ಮಿಕರಿದ್ದಾರೆ, ಈ ದೇಶ ಹಾಳು ಮಾಡ್ತಾರೆ ಅಂತ ಹೇಳಿದ್ರಿ. ಯಾಕಂದರೆ ಜನ ಇವತ್ತು ಅವ್ರನ್ನ ನಂಬ್ತಾ ಇದ್ದಾರೆ, ನಿಮ್ಮನ್ನು ನಂಬ್ತಾ ಇಲ್ಲ. ಬಡವ ಬಲ್ಯದ ಬೇಡಪ್ಪ ನಾವು ಒಂದಾಗಿರೋಣ ಅಂತ ಸಿದ್ಧಾಂತ ಚೆನ್ನಾಗಿದೆ. ಇದನ್ನು ಹೋಗಿ ಮುಟ್ಟಿಸ್ಬೇಕಾಗಿತ್ತಲ್ಲ ಜನಸಾಮಾನ್ಯರಿಗೆ, ಯಾಕೆ ಮುಟ್ಟಿಸೋಕ್ಕಾಗಲಿಲ್ಲ? ಅದರಲ್ಲೂ ಪ್ರಬಲವಾಗಿ 2 ರಾಜ್ಯಗಳಲ್ಲಿದ್ದರೆ ಒಂದಂತೂ ರಾಜ್ಯ ಹೋಗಿಬಿಟ್ಟದ, ವೆಸ್ಟ್ ಬೆಂಗಾಲ್. ಮಮತಾ ಬ್ಯಾನರ್ಜಿ ಅವ್ರಿಗೆ ಸಿಗ್ಬಿಡ್ತದೋ. ಮಮತಾ ಬ್ಯಾನರ್ಜಿ ಅವ್ರು ನಿಮ್ಮನ್ನು ಹೆಂಗೆ ಸೋಲಿಸಿದ್ರಲ್ಲ ಈ ಕಮ್ಯುನಿಸ್ಟ್ರನ್ನ. ಏನೂ ಇಲ್ಲ ನಡೆದದ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಪಾರ್ಟಿ ನಡಕ ಕೇರಳದಲ್ಲೇ. ಇವೆರಡು ಬಿಟ್ಟರೆ ಎಲ್ಲೂ ಬೆಳೆಯಲಿಲ್ಲ. ನಂಬೂದ್ರಿಪಾದ್ರಂಥ ಒಳ್ಳೊಳ್ಳೆ ನಾಯಕರನ್ನು, ಡಾಂಗಿ ಅಂತ ನಾಯಕರನ್ನು, ಜ್ಯೋತಿ ಬಸು ಅಂತ ಒಬ್ಬ ಉದಾತ್ತ ಜೊತೆಗೆ ಒಳ್ಳೆಯ ಕಮ್ಯುನಿಸ್ಟ್ ಜೊತೆಗೆ ಒಳ್ಳೆಯ ಆಡಳಿತ ಕೊಟ್ಟಂಥ ಅವರು ಸಹಿತ ಯಶಸ್ವಿ ಆಗಲಿಲ್ಲ. ಯಾಕೆ? ಅವರು ನಿಜವಾಗಿಯೂ ಭಾಳ ಎತ್ತರದ ವ್ಯಕ್ತಿತ್ವ ಜ್ಯೋತಿ ಬಸು ಅವರು. ಕಾರಟ್ ಅಂತ ಒಳ್ಳೆಯ ಜನ, ಇಡೀ ತಮ್ಮ ಪಾರ್ಟಿ ಸಲುವಾಗಿ, ದೇಶ ಸಲುವಾಗಿ ಮದುವೆ ಆಗಿದ್ದರೂ ಮಕ್ಕಳಿಂದ ಇಡೀ ಸಮುದಾಯವನ್ನು ಮಕ್ಕಳನ್ನ ಬದುಕಿದಂಥ ಕಾರಟ್ ದಂಪತಿಗಳು ಇಂಥವ್ರಿದ್ದರೂ ಯಾಕೆ ಯಶಸ್ವಿ ಆಗಲಿಲ್ಲ ಅಂತ ನಿಮ್ಮ ನೂಲೆ ಮಾತಾಡಬೇಕಾಗಿದೆ. ಇವತ್ತು ನೀವೆಲ್ಲ ಮಾತಾಡ್ತಾ ಇದ್ದೀರಿ ಮತೀಯವಾದಿಗಳು ಹಾಗೆ ಅಪಾಯಕಾರಿ, ಆ ಕಾರಿ ಈ ಕಾರಿ ಮಾತಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ CPI ರಾಜ್ಯ ಕಾರ್ಯದರ್ಶಿ ಸಾಧಿ ಸುಂದರೇಶ್ ಅವರು, ಸಮತಾ ರಾಜ್ಯದ ಕನಸುಗಳೊಂದಿಗೆ ಪಕ್ಷದ ಶತಮಾನೋತ್ಸವ ಆರಂಭಗೊಂಡಿತ್ತು. ಒಂದು 100 ವರ್ಷ ಆಯಿತು ಇದು ಮಾಡಿ ಹುಟ್ಟುಕೊಂಡು ಆರಂಭ ಆಯಿತು. ಇದರ ಭಾಗವಾಗಿ 1 ತಿಂಗಳು ಕರ್ನಾಟಕ ಜಾಗೃತಿ ಮೂಡಿಸಲಾಗಿದೆ. 1 ತಿಂಗಳನ್ನು ಅವತ್ತು ಹಬ್ಬಿಸ್ತಾ ಇದ್ವಿ, ಭೇಟಿ ಆಗ್ತಾಯಿದ್ವಿ. ಅದೆಲ್ಲೂ ಕಾಣ್ತಾ ಇಲ್ಲ. ಪತ್ರಿಕೆಗಳ ಮುಖಪುಟದಲ್ಲಿ ಬರಬೇಕಾಗಿದ್ದೆಲ್ಲ ಸುದ್ದಿಗಳಿವು ಒಂದು ಯಾವುದೋ ಮೂಲೆಯಲ್ಲಿ ಬಂದುಬಿಟ್ಟಿರ್ತಾವೆ. ಅಂದರೆ ಅಷ್ಟರ ಮಟ್ಟಿಗೆ ನೀವು ಸುಮ್ಮನಪ್ಪ ಹಾಕಬೇಕು ಅನ್ನೋ ಕಾರಣಕ್ಕೆ ಹಾಕಿರ್ತಾರೆ ನಿಮ್ಮ ವಿಚಾರಗಳನ್ನು. ನಿಮ್ಮ ಪತ್ರಿಕೆಗಳನ್ನು ಸರಿಯಾಗಿ ನಡೆಸಲಿಕ್ಕಾಗಲಿಲ್ಲ, ಜನಗೂ ಮುಡಿಸ್ಲಿಕ್ಕಾಗಲಿಲ್ಲ. ಸತ್ಯ ಮತ್ತು ಇನ್ನೊಂದು ಬಹಳ ದುರಂತ ಅಂದರೆ ನಿಮ್ಮ 2 ರಾಜ್ಯಗಳಲ್ಲಿ, ಕೇರಳದಲ್ಲೂ ಒಳ್ಳೆಯ ಶಿಕ್ಷಣದ, ವೆಸ್ಟ್ ಬೆಂಗಾಲ್ದಲ್ಲೂ ಅದ. ಆದರೆ ಇಡೀ ಒಟ್ಟು ಸಮುದಾಯ ಯಾಕೆ ಮೇಲಕ್ಕೆ ಕೇಳಿಲ್ಲ? ಸಮತಾ ನೆಲೆಗಟ್ಟಲ್ಲಿ ಸಮಾನತೆ ಯಾಕೆ ಬರಲಿಲ್ಲಲ್ಲೇ? ಮತ್ತು ಸಮಾಜವಾದ ಇವತ್ತೇನು ನೀವು ಕಮ್ಯುನಿಸಮ್ ಅಂತೀರಿ, ಗುಂಡಾಗಿರಿ ಅಂತ ಯಾಕೆ ಹೆಸರು ಪಡ್ಕೊಂತು ಅಂತ. ಈ ಕಮ್ಯುನಿಸ್ಟಪ್ಪ ಅಂದರೆ ಅಸ್ಪೃಶ್ಯ ಅನ್ನೋಗಿ ನೋಡ್ತಾ ಇದ್ದಾರೆ ಇವತ್ತು. ಈ ಕಮ್ಯುನಿಸ್ಟ್ ವಿಚಾರಕ್ಕೆ ಅಸ್ಪೃಶ್ಯಪ್ಪ ಅವರು, ದೇಶ ಹಾಳು ಮಾಡೋರಪ್ಪ ನೋಡ್ತಾ ಇದ್ದೀರಿ ನೀವು. ಅದರಲ್ಲೂ ಮತೀಯವಾದಿಗಳು, ಅಪಾಯಕಾರಿಗಳು ನೀವು ಹೇಳ್ತಾ ಇದ್ದೀರಿ. ಅವರಿದ್ದಂಥವ್ರು ಇವತ್ತು ನಿಮಗೆ ನಗರ ನಕ್ಸಲೈಟ್ರು ನಕ್ಸಲೈಟ್ನ ಕೊಲ್ಲುವ ಬಂದೂಕಿ ಯಾಕೆ ಇಟ್ಕೊಂಡ್ರಿ ಅಂತ. ಗಾಂಧೀಜಿಯವ್ರನ್ನೂ ಸಹಿತ ಇವತ್ತು ಗಾಂಧೀಜಿಯವ್ರಂಗೆ ಯಾರೂ ಬರಲಿಲ್ಲ. ನಿಜವಾಗಿಯೂ ಈ ದೇಶದಲ್ಲೇ ಅಪಾಯಕಾರಿ ಹಿಂದುತ್ವವಾದಿ ಏನು ಕರಿತಾ ಇದ್ದೀರಿ, ಇವ್ರನ್ನ ತಡೆಯುವಲ್ಲಿ ಯಶಸ್ವಿ ಆಗಿದ್ದವರ ಗಾಂಧೀಜಿಯವರು. ಅವ್ರನ್ನ ಸರಿಯಾಗಿ ಅರ್ಥ ಕಾಂಗ್ರೆಸ್ ಮಾಡ್ಕೊಳ್ಳಿಲ್ಲ ಮತ್ತು ನೀವು ಮಾಡ್ಕೊಳ್ಳಿಲ್ಲ. ಗಾಂಧಿಯ ರಾಮರಾಜ್ಯವನ್ನು ಏನೋ ತಿಳ್ಕೊಂಡ್ಬಿಟ್ಟು ಅಪಾಸ್ಯ ಮಾಡಿದ್ರಿ ನೀವೆಲ್ಲ. ಹೀಗಾಗಿ ಆ ರಾಮರಾಜ್ಯ ಇಟ್ಕೊಂಡ್ರು, ರಾಮರಾಜ್ಯದಲ್ಲಿ ಇವತ್ತು ಅವ್ರು ಬಂದರು, ಆಳ್ತಾ ಇದ್ದಾರೆ. ಅವ್ರನ್ನ ಇಳಿಸೋದು ಭಾಳ ಕಷ್ಟ ಅದ. ಅದರಲ್ಲೂ ಇವತ್ತು ಬಲಾಢ್ಯವಾಗಿ RSS ಅಂತ ಸಂಘಟನೆ ಬೆಳೆದಂಥ ನೀವು ಸಂಘಟನೆ ಮಾಡಿಲ್ಲ, ಒಳ್ಳೆ ಪ್ರಾಮಾಣಿಕರು ಅಂತೇಳಿ ಹೇಳ್ಕೊಳ್ತೀರಿ, ಇದ್ದೀರಿ ನಿಮ್ಮಲ್ಲಿ ಇಲ್ಲಂತೂ ಅಲ್ಲ. ಆದರೆ ಜನಕ್ಕೆ ಹೋಗಿ ಮುಟ್ಟುವಲ್ಲಿ ಎಲ್ಲಿ ಅಪಯಶಸ್ಸು ಆದ್ರಿ? ಕಮ್ಯುನಿಸ್ಟ್ರೆಲ್ಲ ಒಂದು ಏನು ದೊಡ್ಡ ದೋಷಪ್ಪ ಅಂತಂದ್ರೆ ಮೊದಲದ್ದು ಹಿಂಸಾವಾದ.
ಒಪ್ಪದೇ ಹೋದರೆ ಕೊನೆಗೆ ಬಂದು ಹಿಡಿದಾದರೂ ಬಡಿಗೆ ಹಿಡಿದಾದರೂ ಒಪ್ಪಿಸ್ಬೇಕು ಅನ್ನುವಂಥ ಸಿದ್ಧಾಂತ. ಹಾಗಂತ ಆರ್ ಎಸ್ ಎಸ್ಸಲ್ಲಿ ಉಗ್ರವಾದಿ ಇಲ್ಲ ಅಂತಲ್ಲ, ಅದು ಇಲ್ಲ, ಇದೆ ಅಲ್ಲೂ ಲಾಟಿನ ಸಾಕ್ಷಿ ಅದಕ್ಕೆ, ಲಾಟಿ ತಿರುಗಿದು ಹೋಗುವಂಥದ್ದು. ಆದರೂ ಅವರು ಗೆಲ್ಲುವಲ್ಲಿ ಯಶಸ್ವಿ ಆದರು. ಅಂದ್ರೆ ಭಾರತದ ಸಂಸ್ಕೃತಿಯನ್ನು ಹಿಡ್ಕೊಂಡು ತಮಗೆ ಬೇಕಾದಂಥ ವಿಚಾರ ಹೇಳ್ತಾ ಹೋದರು. ಆದರೆ ನೀವು ಅದನ್ನು ಮಾಡಲೇ ಇಲ್ಲ. ನೀವು ಕೊನೆಗೂ ಪರಿಕೇರಾಗಿ ಉಳಿದ್ರಿ. ಭಾರತದಲ್ಲೇ ಜನ ಮಾನಸಿಕ ಗೆಲ್ಲುವಲ್ಲಿ ಸೋತ್ರಿ. ವೆಸ್ಟ್ ಬೆಂಗಾಲದಲ್ಲಿ ಒಬ್ಬ ಸಾಮಾನ್ಯ ಹೆಣ್ಣುಮಗಳು ಮಮತಾ ಬ್ಯಾನರ್ಜಿ ಅಧಿಕಾರ ನಿಮ್ಮಿಂದ ಕಸ್ಕೊಳ್ಳುವಂಥ ಮಟ್ಟಿಗೆ ಬೆಳೆದಲಪ್ಪ ಅಂತಂದ್ರೆ ಯಾವ ರೀತಿಯಾದ ನೀವು ಅಲ್ಲಿ ಆಡಳಿತ ಮಾಡಿರಬೇಕು, ಎಂಥ ದುರಾಡಳಿತ ಆಗಿರಬೇಕು, ನಿಮ್ಮದು ಜನಸಾಮಾನ್ಯರ ವಿರೋಧಿ ಹೆಂಗಾಗಿರಬೇಕು. ಅಲ್ಲೂ ಆರೋಪಗಳು ಸಾಕಷ್ಟು ಇದ್ದಾವೆ ಕಮ್ಯುನಿಸ್ಟ್ ಮೇಲೆ. ಇಲ್ಲ ಕೆಲವೊಬ್ಬರು ಮಂದಿ ನಿಮ್ಮಲ್ಲಿ ಶ್ರೀಮಂತರಾದ್ರಿ, ನಿಮಗೆ ಅಧಿಕಾರಿಗಳು ಹೊಂಟ್ರಿ, ನಿಮ್ಮ ಸಂಬಂಧಿಕರನ್ನ ನೀವು ಮುಂದುವರಿಸ್ಕೊಂಡು ಹೊಂಟ್ರಿ ಅನ್ನುವಂಥ ಆರೋಪಗಳಿದ್ದಾವೆ. ಹೀಗಾಗಿ ಬೆಳೀಲಿಲ್ಲ ಅನ್ನೋದು. ಇನ್ನು ಕೆಲವೊಂದಿಷ್ಟು ಆರೋಪ ಏನಿದ್ದಾವಪ್ಪ ಕಮ್ಯುನಿಸ್ಟ್ ಮೇಲೆ ಅಂದರೆ ಅವ್ರು 4 ಕೋಣೆಯಲ್ಲಿ ಕೂತ್ಕೊಂಡು ಮಾತಾಡೋರು ಅಷ್ಟೇ, ಹೊರಗೆ ಬರೋರಲ್ಲ, ಜನರ ಸಮಸ್ಯೆ ಜೊತೆ ಬೆರೆಯವರಲ್ಲ. ಗಾಂಧೀಜಿಯವರು ಇಟ್ಟಂಥ ಹೆಜ್ಜೆ ನೀವು ಇಡಲೇ ಇಲ್ಲ. ಕೊನೆಗೂ ಅಹಿಂಸಾತ್ಮಕವಾಗಿ ಗಾಂಧೀಜಿಯವ್ರನ್ನ ತೆಗೆದುಕೊಂಡ ನೀವೇನಾದರೂ ಇವತ್ತು ಓಪನ್ ಮಾರ್ಕೆಟ್ ಬದಲಾಗಿ ರೈತಿಗೆ ಮಾರ್ಕೆಟ್ ಕೊಡುವಂಥ ಪ್ರಯತ್ನ ಮಾಡಿದ್ರಿ. ನೀವು ಪ್ರಯತ್ನ ಮಾಡೋದು ನೀವಾಗಿ ಆಫೀಸ್ ತೆಗೆದಂತಲ್ಲ, ಎಲ್ಲೋ ಆಫೀಸ್ ಕೂತ್ಕೊಂಡು ಆ ಪ್ರತಿ ಹಳ್ಳಿಗೂ ನೀವು ಒಂದು ರೀತಿಯ ಬೆಳೆಗೆ ಮಾರ್ಕೆಟ್ ಸಿಗುವಂಥದ್ದು ಮಾಡ್ಕೊಂಡು ಬಂದಿದ್ದೀರಿ. ಅಂದರೆ ಇವತ್ತು ನೀವು ವೆಸ್ಟ್ ಬೆಂಗಾಲದಲ್ಲಿ ನಿಶ್ಚಿತವಾಗಿಯೂ ಅಧಿಕಾರಿಗೊಳ್ತಾ ಇರಲಿಲ್ಲ. ಗಾಂಧೀಜಿಯವ್ರ ನೆಲಗಟ್ಟಿನಲ್ಲಿ ನೀವು ಏನಾದರೂ ಮುಂದುವರೆದಿದ್ದೀರಿ. ಇವತ್ತು ನೋಡಿರಿ, ನಿಮ್ಮ ಕಮ್ಯುನಿಸ್ಟ್ ದೇಶ ಚೈನಾ ಸಿದ್ಧಾಂತ ಕಮ್ಯುನಿಸಮ್ ಅದಲ್ಲಿ. ಆದರೆ ಎಲ್ಲರಿಗೂ ಉದ್ಯೋಗ ಸಿಗೋಂಗೆ ಮಾಡಿದರು. ಅಲ್ಲಿ ಅಗ್ರಿಕಲ್ಚರ್ ಎಲ್ಲರೂ ಸಿಗೋಂಗೆ ಮಾಡಿಬಿಟ್ರು. ಅವರು ಉದ್ಯೋಗ ಪ್ರತಿಯೊಬ್ಬರಿಗೂ ಸಿಗೋಂಗೆ ಮಾಡಿದರು. ಪ್ರತಿಯೊಬ್ಬರು ಚೆನ್ನಾಗಿ ಬದುಕುವಂಥ ವ್ಯವಸ್ಥೆ ಮಾಡಿಕೊಂಡ್ರು. ಇವತ್ತು ಕಮ್ಯುನಿಸಮ್ ಅದ ಅಲ್ಲಿ ಅಧಿಕಾರ ಹಿಡಿಯಲು ಅಷ್ಟೇ, ಅದು ರಾಜಕೀಯವಾಗಿ, ಆದರೆ ಆರ್ಥಿಕವಾಗಿ ಎಲ್ಲರೂ ಸಮಾನವಾಗಿ ದುಡಿಯೋಂಥ ಅವಕಾಶ ನಿರ್ಮಾಣ ಮಾಡಿದರು. ಒಂದಿಷ್ಟು ದುಡ್ಡು ಮಾಡ್ಕೊಳ್ಳೋಕೆ ಅನುಕೂಲ ಮಾಡಿಕೊಟ್ರು ಅವರು ಪ್ರತಿಭೆಗೆ ತಕ್ಕಂಗೆ. ಇವತ್ತು ಚೈನಾದಲ್ಲಿ ಕಮ್ಯುನಿಸಮ್ ಇದ್ದರೂ ಅವರು ಇವತ್ತು ಅಮೇರಿಕ ಜೊತೆ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ ಆರ್ಥಿಕವಾಗಿ. ಪ್ರತಿ ವರ್ಷ $1 ಟ್ರಿಲಿಯನ್ ಅವ್ರಿಗೆ ಹೆಚ್ಚು ಗಳಿಸ್ತಾ ಇದ್ದಾರೆ. ಇವತ್ತು $17 ಟ್ರಿಲಿಯನ್ ಗಂಟನ್ನು ತಯಾರು ಮಾಡೋಕೆ ಕೊಡ್ತದ. ಸೆಕೆಂಡ್ ನಂಬರ್ ಅವ್ರದಾರ, ಅಮೇರಿಕ ಬಿಟ್ಟರೆ, USA ಬಿಟ್ಟರೆ. ರಷ್ಯಾನು ಒಂದು ರೀತಿ ಒಂದು ಹದ್ದಲ್ಲಿದೆ, ಅಲ್ಲೂ ಕಮ್ಯುನಿಸಮ್ ಇಲ್ಲ. ಆದರೆ ಇದ್ದಾವ ಮೊದಲು ಡಿಕ್ಟೇಟರ್ ಪುತಿನ್. ಯಾಕೆ ಮಾತ್ರ ತಲುಪಿಸ್ತಾ ಇದ್ದೀನಪ್ಪ ಅಂತಂದ್ರೆ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡಿದರೆ ನೀವು ಇವತ್ತು USSR ಹೊಡೆದ ಹೋಗ್ತಿರಲಿಲ್ಲ. ದೊಡ್ಡ ದೇಶ ಇಟ್ಕೊಂಡ್ರಿ, ಸಂಪತ್ತರಗಡೋದು ಏನೆಲ್ಲ ಅದ. USSR ಹೊಡ್ಕೊಳ್ಳೋದು ಕಾರಣ ಅಂದ್ರೆ ಎಲ್ಲರಿಗೂ ಉದ್ಯೋಗ ನೀವು ಕೊಡೋಕ್ಕಾಗಲಿಲ್ಲ. ಎಲ್ಲಿ ಸೋತಿಲ್ಲ ಅಂದ್ರೆ ನಿಮ್ಮಲ್ಲೇ ಮುಖ್ಯ ಉದ್ಯೋಗ ಯಾವುದಿತ್ತು ಅದು ಪ್ರತಿಯೊಬ್ಬರಿಗೆ ಮುಟ್ಟುವಂಥ ವ್ಯವಸ್ಥೆ ಮಾಡಲಿಲ್ಲ. ನಿಮ್ಮಲ್ಲಿ ಒಂದೇ ಕಡೆ ಬಂದು ಸಂಗ್ರಹ ಕೂತು ಬಿಡ್ತದೆ ಸರ್ ಸಂಪತ್ತು ಅನ್ನುವಂಥದ್ದು. ಹೇಗಾಗಿ ಅಲ್ಲಿ ಸೋತ್ರಿ. ಇಂಡಿಯಾದಲ್ಲಂತೂ ನೀವು ಸುಮ್ಮನೆ ಅವರು ಬದಿಯವಾದಿಗಳು ಸಂಪ್ರದಾಯ ಬೈಕೋದು ಕುಳಿದ್ರಿ. ಬೈದ್ರು ಏನಾಗುವುದಿಲ್ಲ. ಕಾಂಗ್ರೆಸ್ಸು ಬೈದಿದ್ದಕ್ಕನ ಮೌತ್ ಕಾ ಸೌದಾಗಾರ ಅಂತೇಳಿ ನಮ್ಮ ಮೋದಿಯವ್ರಿಗೆ ಮಾತಾಡಿದ್ದು ಅತಿಯಾಗಿ ಅವರ ತಪ್ಪುಗಳನ್ನು ಟೀಕೆ ಮಾಡ್ತಾ ಹೋಗುವಂಥದ್ದು ಇವತ್ತು ವೈರಿಯಾಗಿ ಕೂತ್ಬಿಟ್ಟದ. ಅವ್ರು ದೇಶಭಕ್ತರಾದರೂ ನೀವು ದೇಶ ವಿರೋಧಿಗಳಾದ್ರಿ. ಒಳ್ಳೆಯ ಸಿದ್ಧಾಂತ ಇದ್ದು ನೀವು ಬೆಳೀಲಿಲ್ಲ. ಯಾಕೆ ಅನ್ನೋ ವಿಚಾರ ಮಾಡಬೇಕಾದ್ರೆ ಇದರ ಅರ್ಥ ನೀವು ಜನರಲ್ಲಿ ಹೋಗಲಿಲ್ಲ. ಇವತ್ತು ರಾಹುಲ್ ಗಾಂಧಿ ಅದು ಗುರ್ತಾಡೋದು ಹೋದ. ಅದಕ್ಕೆ ಇವತ್ತು ಈ ದೇಶದಲ್ಲಿ 99 MP ಸ್ಥಾನಗಳನ್ನ ಹೊಡ್ಕೊಂಡಿದ್ದಾನೆ. ಕಾರಣ ಅಂದರೆ ಗಾಂಧಿಯ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿದ್ದು. ನೀವು ಅದನ್ನು ತಪ್ಪು ಮಾಡಿದ್ರಿ. ಸಮಾನತೆ ಇತ್ತು ನಿಮ್ಮಲ್ಲೇ, ಅದು ಹೇಳೋ ಅವಶ್ಯಕತೆ ಇರಲಿಲ್ಲ. ಸಮಾನತೆನ ಉಗ್ರವಾಗಿ ತರಬೇಕಂತ ಎಲ್ಲದ ಪ್ರೀತಿ ವಿಶ್ವಾಸ ತರಲಿಕ್ಕೆ ಸಾಧ್ಯ ಇತ್ತು. ಲೋಹ್ಯವಾದ ನಮ್ಮಲ್ಲಿತ್ತು. ಲೋಹ್ಯವನ್ನು ಸತ್ವಿಕ ಮಾಡಿದ್ರಿ ನೀವು. ಇವತ್ತು ಮತಿವಾದಿ ಬೆಳೆಸ್ಬೇಡ್ರಿ ಅಂದರೆ ಅವ್ರು ಮತಿವಾದಿ ಅಂತ ಅನ್ನೋದು ಇವತ್ತು ಅವರು ಅಭಿವೃದ್ಧಿ ಹೆಸರಲ್ಲೇ ಬಂದರು. ಅವರು ನಂತರ ಏನು ಮಾಡೋದು ಮಾಡಿದ್ರು ಆ ಮಾತು ಬೇರೆ. ಆದರೆ ಜನರಲ್ಲಿ ಇವತ್ತು ಏನು ತುಂಬಿಸ್ಬಿಟ್ರಪ್ಪ ಅಂದರೆ ಕಮ್ಯುನಿಸ್ಟ್ರು ಅಂತಂದ್ರೆ ಏನಪ್ಪ, ಕೊಲ್ಲವರು, ಬಡದ ನಿಮ್ಮ ಆಸ್ತಿ ಕಸ್ಕೊಳ್ಳೋರು, ಆಸ್ತಿ ಸಮಾನ ಹಂಚವರು, ಇಂಥವ್ರು ವಿಚಾರ ಹಬ್ಬಿಸಿರೋಣ. ನೀವು ಜಾಣರಾಗಿದ್ರೆ ಈ ದೇಶದ ಮೂಲ ತಂತು ಯಾರು? ರೈತ. ಅದರ ನಂತರ ಬರೋರು ಯಾರು? ವ್ಯಾಪಾರಿಗಳು ಅಥವಾ ಬಟ್ಟೆ ಅಥವಾ ಎಣ್ಣೆ ಬಟ್ಟೆ ಅದರ ಹತ್ತಿ ಜೊತೆಗೆ ಈ ಒಂದು ಕೈಗಾರಿಕೆ, ಹತ್ತಿ ಆಧಾರಿತ ಕೈಗಾರಿಕೆ ಅಂದರೆ ಬಟ್ಟೆ ತಯಾರಿಕೆ ಮಾಡಿದರೆ ಪ್ರತಿ ಹಳ್ಳಿನೂ ಡಿಸೆಂಟ್ರಲೈಸ್ಡ್ ಪವರ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಕಮ್ಯುನಿಟಿ ಉಳಿತಿತ್ತು, ಎಲ್ಲರಿಗೂ ಉದ್ಯೋಗ ಸಿಗ್ತಿದ್ದು, ಎಲ್ಲರೂ ನಿಮ್ಮ ನಂಬ್ಕೊಂಡು ಹೋಗ್ತಿದ್ರು. ಮತ್ತು ವೈಜ್ಞಾನಿಕ ಶಿಕ್ಷಣ ನೀವು ಎಷ್ಟು ಖರ್ಚು ಮಾಡಿದ್ರಪ್ಪ? ವೆಸ್ಟ್ ಬೆಂಗಾಲದಲ್ಲಿ ಎಷ್ಟು ಖರ್ಚು ಮಾಡಿದ್ರಿ? ಮತ್ತು ಕಾಂಗ್ರೆಸ್ ಸರ್ಕಾರದ ಒಂದು ಹೆಚ್ಚು ಮಾಡಿದ್ರಿ. ಆದರೆ 15-20% ಏನು ಖರ್ಚು ಮಾಡಿದ್ರಿ ನೀವು? ವೆಸ್ಟ್ ಬೆಂಗಾಲದಲ್ಲೂ ಖರ್ಚು ಮಾಡಲಿಲ್ಲ, ಇಲ್ಲ ಕೇರಳದಲ್ಲೂ ಮಾಡಲಿಲ್ಲ. ಮತ್ತು ಉಳಿದ ಕಡೆ ನಿಮ್ಮ ವಿಚಾರವನ್ನು ಹಬ್ಬಿಸುವಂಥ ಕೆಲಸ ನೀವು ಪ್ರಯತ್ನ ಮಾಡಲೇ ಇಲ್ಲ. ಇವತ್ತೇನೋ ಬಂದು ಮಾತಾಡ್ತಿದ್ದೀರಿ, ಶತಮಾನೋತ್ಸವ ಆಯಿತು, ಹಾಗಾಯಿತು ಹೀಗಾಯಿತು ಅಂತೇಳಿ ಮಾತಾಡಿದ್ದು ಸರಿ ಅದ.
ಆದರೆ ಎಲ್ಲರಿಗೂ ಮುಟ್ಟಬೇಕಲ್ಲ ನೀವು ಸಮತಾವಾದದ ವಿಚಾರಗಳು ಪ್ರತಿಯೊಬ್ಬರಿಗೂ ನಾವು ಅಹಿಂಸಾತ್ಮಕವಾಗಿ ತರ್ತಾ ಇದ್ದೀವಿ, ಯಾರನ್ನು ಕೊಲ್ಲೋದಿಲ್ಲಪ್ಪ ಅಂತ ಹೇಳಿದರೆ ಅವ್ರಿಗೆ ಗೊತ್ತಿಲ್ಲ ಶ್ರೀಮಂತರನ್ನಾಗಿ ಮಾಡಿದರೆ ಇವತ್ತೇನು ಬೇಕಾದಾಗ್ತಿತ್ತು. ಇವತ್ತು ನಿಮ್ಮ ಅಧಿಕಾರಗಳೊಳಗೆ ನೀವೇ ಕಾರಣರು. ಒಂದನೇದು ನಿಮ್ಮಷ್ಟು ನೀವು ಭಾಳ ಜಾಣರು, ಉಳಿದವ್ರ ದಡ್ರು ಅನ್ನುವಂಥದ್ದು. ಎರಡನೇದು ಪರಿಹಾರ ಆಗದಿದ್ದ ಗುಂಡು ಹಾಕಿದ್ರು ಮಾಡೋಣ ಅಂತ ಹಿಂಸಾವಾದ. ಅದೇ ಕಾಲಕ್ಕೆ ಮೂರನೇದು ಈ ದೇಶದ ಗಾಂಧಿಯನ್ನು ಅರ್ಥ ಮಾಡ್ಕೊಳ್ಳೋದು ಹೋದಂಥದ್ದು. ಹೀಗಾಗಿ ಗಾಂಧಿ ಈ ಒಂದು ಕಮ್ಯುನಲ್ ಏನು ಮೈಂಡೆಡ್ ಇದ್ದರಲ್ಲ, ಅಥವಾ ಹಿಂದುತ್ವಕ್ಕೆ ಏನು ಹೇಳ್ತಾ ಇದ್ದಾರೆ, ಅವ್ರು ತಡೆದಂಥವ್ರು ಗಾಂಧಿಯವರು. ಅದಕ್ಕೆ ಗಾಂಧಿಯವ್ರು ಕಂಡ್ರೆ ಅವ್ರಿಗೆ ಒಳಗೆ ಸಿಟ್ಟು ಭಯಂಕರ. ಅದಕ್ಕೆ ಘೋಷಣೆ ಪ್ರೀತಿ ಮಾಡ್ತಾರೆ ಅವರು. ಆದರೆ ಅದನ್ನ ನಡಲಿಕ್ಕೆ ಆಗೋದಿಲ್ಲ, ಅಷ್ಟು ಪವರ್ಫುಲ್ ನಮ್ಮ ಹಿಂದೂವಾದಿ ಗಾಂಧಿ. ಆ ಗಾಂಧಿ ವಿಚಾರ ತಿಳ್ಕೊಳ್ಳೇ ಇಲ್ಲ. ಪಾಪ ಅವನ್ನ ಒಬ್ಬ ಧರ್ಮಿಷ್ಠ ಅಂತೇಳಿ ಟೀಕೆ ಮಾಡಿ ಹೋಗಿಬಿಟ್ರಿ. ಇವತ್ತು ನೀವು ಅನಾಥ ಆದ್ರಿ, ಕಾಂಗ್ರೆಸ್ ಅನಾಥ ಆಗ್ತಾಯಿದೆ. ಇವತ್ತು ಮತೀವಾದಿಗಳು ಏನಾದರೂ ಮತೀವಾದಿ ಇದ್ದಾರೆ ಅವ್ರಿಗೆ ಗೊತ್ತು. ಆದರೆ ಇವತ್ತು ನಾವು ಏನಪ್ಪ ಅಂದ್ರೆ ಈ ರಿಸರ್ವೇಷನ್ ವಿರೋಧಿ ಮಾಡೋರಲ್ಲ, ಸಮಾನವಾಗಿ ಹೋಗುವಂಥವ್ರು. ಕಟ್ಟಂಗೆ ಅಂತ ಬಟ್ಟಂಗೆ ಅಂತ ಹೇಳ್ತಾ ನಾವು ಜಾತಿವಾದಿಗಳಲ್ಲ ಅಂತೇಳಿ, ನಾವು ಹಿಂದುತ್ವದೆಲ್ಲ ಹಿಂದೆಲ್ಲ ಬಂದು ಅಂತೇಳಿ ಇವತ್ತು ದೇಶ ಇಟ್ಕೊಂಡಿದ್ದಾರೆ. ಈಗ ನೀವು ಸಂಗ್ರಹ ಮಾಡಿಕೊಂಡು ಅವರು ಅಪಾಯಕಾರಿ ಅದಕ್ಕೆ ಕೇಳೋರು ಯಾರು? ಆದರೂ ನೀವು ಒಂದು ಫಂಕ್ಷನ್ ಮಾಡಿದಿರಿ, ಸಂತೋಷ ವಿಷಯ. ಅದರಲ್ಲೂ ಸಿದ್ದರಾಮಯ್ಯ ಪಾಟೀಲ್ ಮಾತಾಡ್ತಾರೆ, ಕರ್ನಾಟಕ ರಾಜಕಾರಣದ ಮುಂದಿನ ಹೆಜ್ಜೆಗಳ ಕುರಿತು ಕಮ್ಯುನಿಸ್ಟ್ ಪಕ್ಷದ 4 ವಿಭಿನ್ನ ಪಕ್ಷಗಳು ಶೀಘ್ರ ಒಂದಿನ ಕುರಿತು ಚರ್ಚಿಸಿ ಮುಂದಿನ ರೂಪಿಸಿಕೊಳ್ಳಬೇಕು. ಸಿದ್ದರಾಮಯ್ಯ ಪಾಟೀಲ್ರ ಮೊದಲು ಕೂಡ್ರಿ 4 ಮಂದಿ, ಆಮೇಲೆ ಮುಂದಿನ ವಿಚಾರ ಮಾಡಾಯಿತು. ಯಾಕಂದ್ರೆ ಈಗಾಗಲೇ ನೀವು ಜನರಿಗೆ ಗುರುತಿಲ್ಲದಷ್ಟು ದೂರ ಹೋಗಿಬಿಟ್ಟಿದ್ದೀರಿ. ಅಲ್ಲೇ ಸಿಟಿ ಲೆವೆಲ್ದಲ್ಲೇ ಬೆಂಗಳೂರು, ಹುಬ್ಬಳ್ಳಿಯೋ, ಧಾರವಾಡ ಅಲ್ಲೇ ಕಾಂತೀರಿ. ಉಳಿದ್ರೆ ಎಲ್ಲಿದೆ ನಿಮ್ಮ ಹಳ್ಳಿಗಳು? ಎಲ್ಲಿದೋ ದೂರದ ಹಳ್ಳಿ ಹೋಗಿ ಮುಟ್ಟವ್ರಂದ. ಆದರೂ ನಿಮ್ಮ ಪ್ರಯತ್ನಕ್ಕೆ, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ವಿಚಾರಧಾರೆಗೆ ಸೆಲ್ಯೂಟ್ ಆಗ್ತಾ, ಲಾಲ್ ಸಲಾಮ್ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬಿಟ್ಟು. S16 ನ್ಯೂಸ್ ನಮ್ಮದು ಸತ್ಯದ ಕೈಗಳಲ್ಲಿ ವಂದನೆಗಳು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ.